ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ಕಾಲ್ತುಳಿತ 11 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೋರಿಂಗ್ ಮತ್ತು ವಿಕ್ಟೋರಿಯಾದಲ್ಲಿ ನಡೆದ ಮರಣೋತ್ತರ ಪರೀಕ್ಷೆ, ಬೋರಿಂಗ್ ಆಸ್ಪತ್ರೆಯಲ್ಲಿ 6 ಮೃತದೇಹಗಳ ಮರಣೋತ್ತರ ಪರೀಕ್ಷೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಸಾವನ್ನಪ್ಪಿದ್ರು. ಬೋರಿಂಗ್ ಮತ್ತು ವಿಕ್ಟೋರಿಯಾದಲ್ಲಿ ಮರಣೋತ್ತರ ಪರೀಕ್ಷೆಗಳಾಗಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ 6 ಮೃತದೇಹಗಳ ಮರಣೋತ್ತರ ಪರೀಕ್ಷೆ, ವಿಕ್ಟೋರಿಯಾದಲ್ಲಿ 5 ಮೃತದೇಹಗಳ ಪೋಸ್ಟ್ ಮಾರ್ಟಮ್. ಕೆಲವರ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿರುವುದಾಗಿ ರಿಪೋರ್ಟ್ ಬಂದಿದೆ. ತೀವ್ರ ಅಸ್ವಸ್ಥಗೊಂಡು ಹೃದಯಾಘಾತದಿಂದ 2 ಕೊನೆ ಉಸಿರೆಳೆದಿದ್ದಾರೆ ಎನ್ನುವಂತಹ ರಿಪೋರ್ಟ್. ಇನ್ನು ಕೆಲವರ ಎದೆಯ ಭಾಗಕ್ಕೆ ಹೆಚ್ಚು ಒತ್ತಡ ಬಿದ್ದು ಸಾವನ್ನಪ್ಪಿರುವುದಾಗಿ ರಿಪೋರ್ಟ್ ಬಂದಿದೆ. ಉಸಿರುಗಟ್ಟುವಿಕೆ ಆರಂಭ ಆಗಿ 15-18 ನಿಮಿಷದಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬರಿಗೆ ಉಸಿರುಗಟ್ಟುವಿಕೆ ಜೊತೆ ಮೂಳೆ ಮುರಿತ ಉಂಟಾಗಿ ಸಾವನ್ನಪ್ಪಿದ್ದಾರೆ. ಸಾವಿಗೆ ಉಸಿರುಗಟ್ಟುವಿಕೆ ಬಿಟ್ಟರೆ ಬೇರೆ ಯಾವುದೇ ಅಂಶಗಳು ಕಂಡು ಬಂದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ಕಾಲ್ತುಳಿತ ಆಯಿತು. 11 ಮಂದಿ ಸಾವನ್ನಪ್ಪಿದ್ರು. ಅವರ ಮರಣೋತ್ತರ ಪರೀಕ್ಷೆ ಬೋರಿಂಗ್ ಮತ್ತು ವಿಕ್ಟೋರಿಯಾದಲ್ಲಿ ನಡೆದಿದೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಹೊರತಾಗಿ ಇನ್ಯಾವ ಕಾರಣಗಳು ಕೂಡ ಕಂಡು ಬಂದಿಲ್ಲ ಎಂದು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ತಿಳಿದು ಬರ್ತಾ ಇದೆ. ಲಕ್ಷಾಂತರ ಜನ ಸೇರಿದ್ರು, ನೂಕುನುಗ್ಗಲಾಯಿತು. ನುಗ್ಗಿ ಹೊರಬರುವ ಅಷ್ಟರಲ್ಲಿ ಲಕ್ಷಾಂತರ ಜನರ ಒತ್ತಡಗಳು ಉಸಿರು ನಿಲ್ಲಿಸಿದೆ. ಒಬ್ಬರ ಮೇಲೆ ಒಬ್ಬರು ಓಡಾಡ್ತಿದ್ರು. ಕಾರಣ ಲಕ್ಷಾಂತರ ಜನರು ಪೊಲೀಸರ ಲಘು ಲಾಠಿ ಚಾರ್ಜಿಗೆ ಚದುರುವ ಸಂದರ್ಭದಲ್ಲಿ ಯಾರು ಕೆಳಗಿದ್ದಾರೆ ಯಾರು ಮೇಲಿದ್ದಾರೆ ಅಂತ ನೋಡೋದಿಲ್ಲ. ಸ್ವಯಂ ಅವನು ಅಲ್ಲಿಂದ ಎಕ್ಸಿಟ್ ಆಗಬೇಕು ಅನ್ನೋದನ್ನು ಮಾತ್ರ ಬಯಸ್ತಾನೆ. ಹಾಗಾಗಿ ಯಾರ ಮೇಲೆ ಏರ್ತಾ ಇದ್ದೀನಿ ಅನ್ನೋದು ಕೂಡ ಅರಿವಿರೋದಿಲ್ಲ. ಆ ಸಂದರ್ಭದಲ್ಲಿ ಒಬ್ಬರ ಮೇಲಾದರೂ ಪರವಾಗಿಲ್ಲ, ಇಬ್ಬರ ಮೇಲಾದರೂ ಪರವಾಗಿಲ್ಲ, ಎಗರಿ ಓಡೋದೊಂದೇ ಅಲ್ಲಿ ಗುರಿ. ಹಾಗಾಗಿ ಒಬ್ಬರ ಮೇಲೊಬ್ಬ ಓಡಾಡ್ಕೊಂಡು ಎಕ್ಸಿಟ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಲು ಕೆಳಗೆ ಸಿಕ್ಕಿ ಹಾಕಿಕೊಂಡು ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಮಕ್ಕಳನ್ನು ಪೊಲೀಸರು ಎತ್ಕೊಂಡು ಹೋಗುವಂತಹ ದೃಶ್ಯಗಳು ಕೂಡ ವೈರಲ್ ಆಗಿತ್ತು. ಇಲ್ಲಿ ಇವತ್ತು ವಿಕ್ಟೋರಿಯಾ ಮತ್ತು ಬೋರಿಂಗ್ ಆಸ್ಪತ್ರೆಗೆ ಎಲ್ಲರನ್ನೂ ಕೂಡ ಟ್ರೀಟ್ಮೆಂಟ್ಗೆ ದಾಖಲು ಮಾಡಲಾಗಿತ್ತು. ಇವತ್ತು ಅದೇ 2 ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರತಕ್ಕಂತಹದ್ದು ಎಲ್ಲರೂ ಕೂಡ ಉಸಿರುಗಟ್ಟುವಿಕೆಯಿಂದಲೇ ಸಾವನ್ನಪ್ಪಿದ್ದಾರೆ. ಇನ್ಯಾವ ಒತ್ತಡವೂ ಕೂಡ ಇಲ್ಲ. ಕೆಲವರ ದೇಹದ ಪರೀಕ್ಷೆಯಲ್ಲಿ ಕಾಲ್ತುಳಿತದ ಅಥವಾ ಪಾದಪ್ರಹಾರದ ಒತ್ತಡಗಳು ಅಧಿಕ ಆಗಿದ್ದರಿಂದಾಗಿ ಉಸಿರು ಚೆಲ್ಲಿದ್ದಾರೆ ಎನ್ನುವಂತಹದ್ದು. ಅದರ ಅರ್ಥ ಅಲ್ಲಿ ಕಾಲ್ತುಳಿತ ಆಗಿದೆ. ಒಬ್ಬರ ಮೇಲೊಬ್ಬರು ಏರಿ ನಡೆದಾಡಿದ್ದಾರೆ. ಸೊ ಆ ಕಾರಣದಿಂದಲೇ ಆ ಪಾದ ಪ್ರಹಾರವನ್ನು ಸಹಿಸಿಕೊಳ್ಳಲಾಗದೆ ಉಸಿರುಗಟ್ಟಿದೆ. ಇನ್ನು 15-18 ನಿಮಿಷಗಳ ಕಾಲ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಕೆಲವರ ಮೂಳೆ ಮುರಿತವು ಆಗಿದೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಾಗಿರುವಂತಹ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.